ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಕಳೆದ ಒಂದು ವಾರ ಕಾಲ ದೇವರು ನಮ್ಮನ್ನು ಅಧಿಪತ್ರವಾಗಿ ಕಾಯ್ದುಕೊಂಡನು. ಆತನ ವಾಗ್ದಾನದ ಪ್ರಕಾರ ನಮ್ಮನ್ನು ನಡೆಸಿದನು. ಈ ವಾರದಲ್ಲೂ ಕೂಡ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. ಈ ವಾರಕ್ಕೆ ನಮಗೆ ಬೇಕಾಗಿರುವಂಥ ದೇವರು ಕೊಟ್ಟಂಥ ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕಾಗಿ ಮಾರ್ಕನ ಸುವಾರ್ತೆಯ ಪುಸ್ತಕ 10ನೇ ಅಧ್ಯಾಯ 45ನೇ ವಾಕ್ಯವನ್ನು ಧ್ಯಾನಿಸೋಣ. ಮಾರ್ಕನು ಅಧ್ಯಾಯ 10 ವಾಕ್ಯ 45. ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳೋದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳೋದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿಯೂ ಬಂದನು ಎಂದು ಹೇಳಿದನು. ಆಮೆನ್. ಅಲ್ಲಿಯ ಮನುಷ್ಯಕುಮಾರನು ಎಂದು ಹೇಳುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತು ತನ್ನನ್ನು ನಂಬುವ ಒಬ್ಬರನ್ನಾದರೂ ನಾಶವಾಗಿ ಬಿಡದೆ ಎಲ್ಲರನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಆಮೇಲೆ ಆತನು ಸೇವೆ ಮಾಡಿಸಿಕೊಳ್ಳೋದಕ್ಕೆ ಬಂದಿಲ್ಲ, ಸೇವೆ ಮಾಡೋದಕ್ಕಾಗಿ ಬಂದನು. ಅನೇಕರಿಗೆ ಸೇವೆ ಮಾಡಿ ಅನೇಕರನ್ನು ತನ್ನ ರಾಜ್ಯಕ್ಕಾಗಿ ಸೇರಿಸಿಕೊಳ್ಳೋದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಆಮೇನ್. ಹಲ್ಲೆಲೂಯಾ. ಆತನ ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಿಕೊಳ್ಳಬೇಕೆಂಬುದಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ದೇವರ ವಾಕ್ಯಗಳೆಲ್ಲ ನಾವು ನೋಡುತ್ತೇವೆ. ಆಮೇಲೆ ಅವನು ಸೇವೆ ಮಾಡಿಸಿಕೊಳ್ಳೋದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳೋದಕ್ಕಾಗಿಯೂ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು. ಆಮೇಲೆ ಹಲ್ಲೆಲೂಯಾ. ತನ್ನ ಪ್ರಾಣವನ್ನು ಈಡು ಕೊಟ್ಟು ಅನೇಕರನ್ನು ಬಿಡಿಸಿಕೊಂಡನು ಎಂದು ಹೇಳುವಾಗ ತನ್ನ ಜೀವವನ್ನೇ ಹಲ್ಲೆಲೂಯಾ ಸಿಲುಬೆಯಲ್ಲಿ ಕೊಟ್ಟು ಅನೇಕರನ್ನು ದೇವರು ತನ್ನ ಕಡೆಗೆ ತನ್ನ ಸೇರಿಸಿಕೊಳ್ಳೋದಕ್ಕಾಗಿ ಬಿಡಿಸಿಕೊಂಡನು. ಆ ಸ್ವರ್ಗ ರಾಜ್ಯದ ಮಹಿಮೆಯಲ್ಲಿ ಸೇರುವುದಕ್ಕಾಗಿ ಬಿಡಿಸಿಕೊಂಡನು. ಅಂಧಕಾರ ಹೋರಾಟಗಳಿಂದ, ಅಂಧಕಾರ ಕಟ್ಟುಗಳಿಂದ, ಕತ್ತಲಿಂದ ದೇವರು ನಮ್ಮನ್ನು ಬಿಡಿಸಿ ತನ್ನ ಸ್ವಂತ ರಾಜ್ಯವಾಗಿರುವಂಥ ಸ್ವರ್ಗ ರಾಜ್ಯದಲ್ಲಿ ಸೇರಿಸುವುದಕ್ಕಾಗಿ ನಮ್ಮನ್ನು ಬಿಡಿಸಿಕೊಂಡನು. ತನ್ನ ಜೀವವನ್ನು ಈಡುಕೊಟ್ಟು ನಮ್ಮನ್ನು ಬಿಡಿಸಿಕೊಂಡನು. ಹಲ್ಲೆಲೂಯಾ. ಆತನ ನಂಬುವ ಒಬ್ಬರಾದರೂ ನಾಶವಾಗಿ ಹೋಗುವುದಿಲ್ಲ. ಆತನ ನಂಬುವ ಎಲ್ಲರೂ ಸ್ವರ್ಗ ರಾಜ್ಯದಲ್ಲಿ ಪ್ರವೇಶಿಸುತ್ತಾರೆ. ಹಲ್ಲೆಲೂಯಾ. ನೀವು ಯೇಸು ಕ್ರಿಸ್ತನ ನಂಬುತ್ತೀರಾ? ಇಲ್ಲ, ನಂಬಲಿಲ್ಲವಾದರೆ ಯೇಸು ಕ್ರಿಸ್ತನ ನಂಬುರಿ, ಸ್ವರ್ಗ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ ಸಾಧ್ಯವಾಗುತ್ತದೆ. ಯೇಸು ಕ್ರಿಸ್ತನ ನಂಬುವನು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹಲ್ಲೆಲೂಯಾ. ಆಮೇನ್. ಹಲ್ಲೆಲೂಯಾ. ನೀವು ಈಗಲೇ ಯೇಸು ಕ್ರಿಸ್ತನ ನಂಬಿದ್ದರೆ ಬರುವ ದಿವಸಗಳಲ್ಲಿ ಇನ್ನೂ ಅಧಿಕವಾಗಿ ಆತನ ಮೇಲೆ ನಂಬಿಕೆ ಇಟ್ಟು ಆತನ ವಾಕ್ಯವನ್ನು ಕೈಕೊಂಡು ನಡೆಯೋದಕ್ಕಾಗಿ ದೇವರ ಸಮೂಹದಲ್ಲಿ ನಮ್ಮನ್ನು ಸಮರ್ಪಿಸಿಕೊಡೋಣ. ದೇವರ ಕರದಲ್ಲಿ ಹಲ್ಲೆಲೂಯಾ ನಮ್ಮನ್ನು ಸಮರ್ಪಿಸುವಾಗ ಖಂಡಿತವಾಗಲೂ ಆತನು ಆ ಸ್ವರ್ಗ ರಾಜ್ಯದ ಬಾಧ್ಯತೆಯನ್ನು ನಮಗಾಗಿ ಕೊಡುವುದಕ್ಕೆ ಅವನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅವನು ಸೇವೆ ಮಾಡಿಸಿಕೊಳ್ಳೋದಕ್ಕೆ ಬಂದಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳೋದಕ್ಕೂ ಬಂದನೆಂಬುದಾಗಿ ಈ ವಾಕ್ಯದ ನಿಮಿತ್ತ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ದೇವರ ಕರದಲ್ಲಿ ಕೂಡೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ನಮ್ಮ ತಂದೆಯ ದೇವರೇ, ಕಥಾವೆ ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನು ನಿನ್ನ ಪಾದಪೀಠದಲ್ಲಿ ಸಮರ್ಪಿಸಿ ಕೊಡುತ್ತಿದ್ದೇವೆ. ನೀನು ಸೇವೆ ಮಾಡಿಸಿಕೊಳ್ಳೋದಕ್ಕೆ ಬಂದಿಲ್ಲ, ಸೇವೆ ಮಾಡೋದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳೋದಕ್ಕೂ ನಿನ್ನ ಪ್ರಾಣವನ್ನು ಈಡು ಕೊಟ್ಟು ಕಥನೆ ನಮ್ಮನ್ನು ಬಿಡಿಸಿಕೊಳ್ಳೋದಕ್ಕೆ, ನಿನ್ನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳೋದಕ್ಕೆ ಈ ಲೋಕಕ್ಕೆ ಬಂದಿಲ್ಲ ರಾಜ. ನಾವುಗಳ ಕಥನೆ ನಿನ್ನ ನಂಬುತ್ತೇವಪ್ಪ. ನಿನ್ನ ಮಕ್ಕಳಾಗಿ ಕಥನೆ ನಿನ್ನ ವಾಕ್ಯವನ್ನು ಅನುಸರಿಸಿ ನಡೆಯೋದಕ್ಕೆ ಕಥಾವೆ ನಾವು ತೀರ್ಮಾನಿಸಿದ್ದೇವಪ್ಪ. ನಾವು ಆ ರೀತಿ ನಡೆಯೋದಕ್ಕೆ ನಮಗೆ ಕೃಪೆ ಮಾಡು. ನಿನ್ನ ಸ್ವರ್ಗ ರಾಜ್ಯದ ಬಾಧ್ಯತೆಯನ್ನು ಹೊಂದಿಕೊಳ್ಳೋದಕ್ಕೆ ನಮಗೆ ದಯ ತೋರಿಸಬೇಕಾಗಿ ಪ್ರಾರ್ಥಿಸುತ್ತೇವೆ ಕಥನೆ. ಸ್ತೋತ್ರ. ನಮಗೋಸ್ಕರ ನಿನ್ನ ಪ್ರಾಣವನ್ನೇ ಈಡು ಕೊಟ್ಟಿಲ್ಲ ಕಥನೆ, ಅದಕ್ಕಾಗಿ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ನಮ್ಮನ್ನು ಅನುಗ್ರಹಿಸು, ನಿನ್ನ ರಾಜ್ಯಕ್ಕಾಗಿ ನಮ್ಮನ್ನು ಆಯತ್ತಪಡಿಸು, ಸಾಕ್ಷಿಗಳಾಗಿ ನಿಲ್ಲಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ನಿಮ್ಮೊಬ್ಬರನ್ನು ಅನುಗ್ರಹಿಸಲಿ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ.